ಅಭಿವೃದ್ಧಿ ಮಹಿಳಾ ಸಹಕಾರ ಬ್ಯಾಂಕ್ ಕಲಬುರಗಿಯ 2024-25ನೇ ಸಾಲಿನ 31ನೇ ವಾರ್ಷಿಕ ಮಹಾಸಭೆಯನ್ನ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇ ರವಿವಾರ ದಿನಾಂಕ 7/9/2025ರಂದು ಮುಂಜಾನೆ 10:30ಕ್ಕೆ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಭಿವೃದ್ಧಿ ಮಹಿಳಾ ಸಹಕಾರ ಬ್ಯಾಂಕ್ ಕಲಬುರಗಿರವರು 31ನೇ ವಾರ್ಷಿಕ ಮಹಾಸಭೆಯನ್ನ ನಡೆಸಿದರು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕುಂಭ ಪೂಜೆಯನ್ನ ನೆರವೇರಿಸಲಾಯಿತು. ಕಾಯಿ ಕರ್ಪೂರದೊಂದಿಗೆ ಜೈಕಾರ ಹಾಕಿ ಮಹಾಪೂಜೆಯನ್ನ ಮಹಿಳೆಯರೆಲ್ಲರೂ ಸೇರಿ ಮಾಡಿದ್ರು. ಸಭೆಗೆ ಹಾಜರಾದ ಸದಸ್ಯರೆಲ್ಲರೂ ನೋಂದಣಿ ಮಾಡಿಸಿಕೊಂಡ್ರು. ನಂತರದಲ್ಲಿ ಸ್ವಾಗತ ಗೀತೆಯನ್ನ ಹಾಡಿ ನಾಡಗೀತೆಯನ್ನ ಸಹ ಅಲ್ಲಿ ಹಾಡಲಾಯಿತು. ಕಾಯಕವೇ ಕೈಲಾಸ ದಯವೇ ಧರ್ಮದ, ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲ ಎನ್ನುವ ಮಂತ್ರವು ನೀಡಿ ಹೆಣ್ಣು ಕೀಳಲ್ಲೆಂಬ ಹೆಣ್ಣಿನ ಹಿರಿಮೆಯು ತೋರಿದರು ಕಲ್ಯಾಣ. ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರಿಗೆ ಹಾರ ಹಾಕಿ ಸನ್ಮಾನಿಸಿದ ನಂತರ ದೀಪ ಬೆಳಗಿಸುವುದರ ಮೂಲಕ ವಾರ್ಷಿಕ ಸಭೆಯನ್ನ ಉದ್ಘಾಟನೆ ಮಾಡಿದ್ರು. ಅಭಿವೃದ್ಧಿ ಮಹಿಳಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷೆ ಕವಿತಾ ಜಯಪ್ರಕಾಶ್ ಪಾಟೀಲ್ ಸೇರಿದಂತೆ ಬ್ಯಾಂಕ್ನ ಎಲ್ಲಾ ಸದಸ್ಯರು ದೀಪ ಬೆಳಗಿಸಲು ಸಾಥ್ ನೀಡಿದ್ರು. ನಂತರದಲ್ಲಿ ಬ್ಯಾಂಕ್ನ ಸದಸ್ಯರು, ಪದಾಧಿಕಾರಿಗಳು, ಅಧ್ಯಕ್ಷರು ಮಾತನಾಡಿದ್ರು. ಸ್ವಾಗತ ಭಾಷಣ ಶ್ರೀಮತಿ ಮೀನಾಕ್ಷಿ ಕೋಬಾಳ್ ಮಾಡಿದ್ರು. ಸ್ವಾಗತಿಸುತ್ತೇನೆ ಹಾಗೂ ಬ್ಯಾಂಕಿನ ಸಿಬ್ಬಂದಿಯವರಿಗೂ, ಕಾನೂನು ಸಲಹೆಗಾರರನ್ನು ಮತ್ತು ಆಮೇಲೆ ಸುವರ್ಣ ಮಾನ್ಯ ಪ್ರಾಪಕರು, ಸುವರ್ಣ ಅಂದರೆ ಏನು, ಬಂಗಾರ ಇದು ಮಾಡೋರು, ಅವರಿಗೇನು ಸ್ವಾಗತಿಸುತ್ತೇನೆ. ಆಸ್ತಿ ಮಾಲಿನ್ಯ ಮಾರ್ಗ ಲೆಕ್ಕ ಪರಿಶೋಧಕರನ್ನು, ವಿಧಿ ಫೋಟೋಗ್ರಾಫರನ್ನು, ಅವರನ್ನು ಮತ್ತು ಪರೋಕ್ಷವಾಗಿ ಆಗಮಿಸಿದ ತಮ್ಮೆಲ್ಲರಿಗೂ ಆಧಾರದಿಂದ ಸ್ವಾಗತಿಸುತ್ತೇನೆ. ಈ ವರ್ಷವೂ ಕೂಡ ನಮ್ಮ ಬ್ಯಾಂಕ್ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದಲು ತಾವುಗಳು ನೀಡಿದ ಸಹಕಾರ ಕಾರಣ ನಮ್ಮ ನಗರಕ್ಕೆ ಆಗಮಿಸಿರುವ ಹೊಸ
ಬ್ಯಾಂಕುಗಳು ಸಹ ಸಂಸ್ಥೆಗಳು ಪ್ರಾರಂಭದ ನಡುವೆಯೂ ನಮ್ಮ ಬ್ಯಾಂಕು ಸೌಹಾರ್ದ ಸಂಸ್ಥೆಗಳು ನಮ್ಮ ಬ್ಯಾಂಕು ಗ್ರಾಹಕರ ಸೇವೆ ಕೊಟ್ಟು ಈ ವರ್ಷ ನಮ್ಮ ಬ್ಯಾಂಕು 17,21,000 ಲಾಭ ಗಳಿಸಿದೆ ಎಂದು ನಾನು ತಮ್ಮೆಲ್ಲರಿಗೂ ಹೆಮ್ಮೆಯಿಂದ ಹೇಳುತ್ತೇನೆ. ಹಾಗೂ ನಮ್ಮ ಬ್ಯಾಂಕಿನ ಮೇಲೆ ವಿಶ್ವಾಸ ಮತ್ತು ಅಭಿಮಾನವಿಟ್ಟು ವ್ಯವಹಾರ ನಡೆಸುತ್ತಿರುವ ಬ್ಯಾಂಕಿನ ಪ್ರಗತಿಗೆ ಪ್ರತಿಷ್ಠವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೂ, ಬ್ಯಾಂಕಿನ ಠೇವಣಿಗಾರರಿಗೂ, ಸಾಲಗಾರರಿಗೂ ಹಾಗೂ ಗ್ರಾಹಕರಿಗೂ ಸ್ವಾಗತವನ್ನು ಕೋರುತ್ತೇನೆ. ಬ್ಯಾಂಕಿನ ಹಿತಚಿಂತಕರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಟಿವಿ ಮಾಧ್ಯಮದವರಿಗೂ ಆಮೇಲೆ ಪತ್ರಿಕಾದವರಿಗೂ ಎಲ್ಲರಿಗೂ ಸ್ವಾಗತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರ ಪ್ರಾಸ್ತಾವಿಕ ಭಾಷಣದ ನಂತರ ಶ್ರೀಮತಿ ಲಲಿತಾ ಜೀವನ್ಗಿ ಸಭೆಯ ನೋಟಿಸು ಓದಿ ದಾಖಲಿಸಿದ್ರು. ಶುಭ ಮಧ್ಯಾಹ್ನ ಅಂತ ಹೇಳ್ಬೋದು ಅಂತ ಅನಿಸ್ತದೆ ನನಗೆ. ಪ್ರತಿ ಸಲ 10ಕ್ಕೆ ಟೈಮ್ ಕೊಡ್ತೀವಿ, 10:30 ಕೊಡ್ತೀವಿ, ಬಂದು ಬರೋದ್ರ 12ಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಶೇರ್ ನೋಡಿ ಅರ್ಥ ಮಾಡ್ಕೋಬೇಕು. ಇವತ್ತು ಗ್ರಾಡದ ಒಂದಕ್ಕಿಂತ ಮೊದಲು ಊಟ ಮಾಡಿಸ್ಬೇಕಂದ್ರೆ ಆಗಲ್ಲ ಕಾಣಿಸ್ತದೆ. ಇವತ್ತಿನ 24-25 ಸಾವಿರ ಅಭಿವೃದ್ಧಿ ಮಾಡ ಸಹಕಾರ ಬ್ಯಾಂಕ್ ನಿಯಮಿತ ಕಲಬುರಗಿ ಇದರ 31ನೇ ವಾರ್ಷಿಕ ಮಹೋತ್ಸವಕ್ಕೆ ನಾನು ತಮ್ಮೆಲ್ಲರಿಗೂ ಸ್ವಾಗತ ಕೋರಲು ಇಷ್ಟಪಡ್ತೀನಿ. ನಾನು ಬ್ಯಾಂಕಿಂಗ್ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡ್ತಿದ್ದೀನಿ. ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ ನನ್ನ ಸ್ಪೀಚ್ ಇದೆ, ನಾನು ಬರ್ತೀನಿ. ಬ್ಯಾಂಕಿಂಗ್ ಏನೇನು ಅಲ್ಲಿವರೆಗೂ ಇಲ್ಲಿ ತನಕ ನಾವು ಏನೇನು ಸಾಧಿಸ್ತೀವಿ, ಏನೇನಿಲ್ಲ ಅಂತ ಹೇಳಿ. ನಮ್ಮ ಬ್ಯಾಂಕು ಭಾಳ ಚೆನ್ನಾಗಿ ನಡೀತಾ ಇಲ್ಲ, ಬಟ್ ಚೆನ್ನಾಗಿ ನಡೀತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂದರೆ 3,000 ಶೇರ್ ಹೋಲ್ಡರ್ಸ್ನಲ್ಲಿ ಆಲ್ರೆಡಿ 5 ಜನ ಆ್ಯಕ್ಟಿವ್ ಇದ್ದಾರೆ. ಉಳಿದ 2,500 ಮಂದಿ ಆ್ಯಕ್ಟಿವೇ ಇಲ್ಲ. ಅವರೆಲ್ಲರೂ ನಮ್ಮ ಬ್ಯಾಂಕಿಗೆ ಬಂದು FD ಮಾಡಿ ಲೋನ್ ತಗೊಂಡು ಅವ್ರ ರಿಕ್ವೈರ್ಮೆಂಟ್ ಏನು ಅದು ಮಾಡಿದರೆ ನಮ್ಮ ಬ್ಯಾಂಕ್ ಗುಲ್ಬರ್ಗಾಗೆ ನಂಬರ್ 1 ಆಗ್ತದೆ. ಅದಕ್ಕೆ ದಯವಿಟ್ಟು ಇಲ್ಲಿ ಬಂದವರು ನೀವೆಲ್ಲ ಮೆಸೇಜರ್ಸ್ ಹೋಗಿ ನಿಮ್ಮ ಫ್ರೆಂಡ್ಸಿಗೆ ಹೇಳ್ಬೇಕು. ಈಗೇನಂದ್ರೆ ಪ್ರಾಫಿಟ್ ಬಂದರೆ ನಾವೇ ಹಂಚ್ಕೊಳ್ಳೋರಲ್ಲ, ಬ್ಯಾಂಕಿಗೆ ನಾವೇ ಮಾಲಕರು, ನಾವು ನೀವೇ ಮಾಲಕರು, ಶೇರ್ ಹೋಲ್ಡರ್ಸ್ ಅಂದ್ರೆ ಮಾಲಕರೇ. ಅದಕ್ಕೆ ಎಲ್ಲರೂ ದಯವಿಟ್ಟು ಹೇಳ್ಬೇಕು. ನಾವು ಪ್ರತಿ ಸಭೆದಾಗ ಹೇಳ್ತಾ ಬಂದ್ವಿ, ಇನ್ಆಕ್ಟಿವ್ ಮೆಂಬರ್ಸಿಗೆ ನಾವು ತೆಗಿತೀವಿ ಅಂತ ಹೇಳಿ. ಇದು ನಮ್ಮ ಲಾಸ್ಟ್ ವಾರ್ನಿಂಗ್. ಯಾರು ಬ್ಯಾಂಕಿಗೆ ಬಂದು ವ್ಯವಹಾರ ಮಾಡಲ್ಲೋ ಅವರಿಗೆ 1 ವರ್ಷ ಪೀರಿಯಡ್ ಅಂದರೆ ನೆಕ್ಸ್ಟ್ GB ನಾವು ತೆಗೆದುಬಿಟ್ಟು ನಮ್ಗೆ ಭಾಳ ಡಿಮ್ಯಾಂಡ್ ಅದ ರೀ ಮೆಂಬರ್ಶಿಪ್ಗೆ. ನಮ್ಮ ಬ್ಯಾಂಕಿಂಗ್ ಮೆಂಬರ್ಶಿಪ್ಗೆ ಭಾಳ ಡಿಮ್ಯಾಂಡ್ ಅದ. ನಾವೇನು ಯಾರು ರೆಗ್ಯುಲರ್ ಆಗಿ ಬ್ಯಾಂಕ್ ಜೊತೆ ಟ್ರಾನ್ಸಾಕ್ಷನ್ ಮಾಡ್ತಾರ, ಯಾರು ಬ್ಯಾಂಕ್ ಜೊತೆ ಕಸ್ಟರ್ ಅದಾರ ಅವ್ರಿಗೆ ಮಾತ್ರ ನಾವು ತಗೊಳ್ತಾ ಇದ್ದೀವಿ ಮೆಂಬರ್ಶಿಪ್. ಯಾಕಂದರೆ ನಮ್ಮ ಗುಲ್ಬರ್ಗನೇ ಒಂದು ಪದ್ಧತಿ ಅದ, ಒಂದು ಓಟ್ ಇದ್ರೆ ಸಾಕು ಎಲ್ಲರೂ ಮೆಂಬರ್ ಆಗ್ತಾರೆ. ಅದು ಬೇಡ, ನಮ್ಮ ಬ್ಯಾಂಕಿಗೆ ಬೇಡ. ಯಾಕಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅದ. ಈ ವಾರ್ಷಿಕ ಮಹೋತ್ಸವದಾಗ 3 ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನಗೆ ಸತತ 3ನೇ ಸಲ ಅಧ್ಯಕ್ಷ ಮಾಡಿ ಸಲಕ್ಕೆ ನಾನು ಎಲ್ಲರಿಗೂ ಆಭಾರಿ ಆಗಿರ್ತೀನಿ. ಅದು ಅನ್ಅಪೋಸ್ಡ್ ಹೆಣ್ಮಕ್ಳದಾಗ ಅನ್ಅಪೋಸ್ಡ್ ಅಂದರೆ ಭಾಳ ಗ್ರೇಟ್ ಅಚೀವ್ಮೆಂಟ್ ಅಂತ ಎಲ್ಲರೂ ಅಂತಾರೆ. ಥ್ಯಾಂಕ್ ಯು ವೆರಿ ಮಚ್. ಎರಡನೇದಾಗಿ ನಮ್ಮ ಬ್ಯಾಂಕಿಂದು ಜನತಾ ಬಜಾರ್ದವರು ಬಿಲ್ಡಿಂಗ್ ಡೆಮಾಲಿಷ್ ಮಾಡ್ತೀವಿ ನಾವು, ನೀವು ಬಿಡಿ ಅಂತ ಹೇಳಿದ್ರು. ಲಾಸ್ಟ್ ಇಯರ್ ಹೇಳಿದ್ರು, ನಮ್ಮ ನೋಟಿಸ್ ಕೊಟ್ಟರು, ಅದು ಬಿಲ್ಡಿಂಗ್ ಸ್ಟೆಬಿಲಿಟಿ ಏನೇನು ಸರ್ಟಿಫಿಕೇಟ್ ತೋರಿಸಿದ್ರು. ನಾವು ಸ್ವಲ್ಪ ಆ ಕಡೆ ಸ್ಟಾರ್ಟ್ ಮಾಡಿದ್ವಿ ನೋಡೋಕ್ಕೆ. ಒಂದು 5-6 ಬಿಲ್ಡಿಂಗ್ ನೋಡಿದ್ವಿ. ಆಮೇಲೆ ನಮ್ಮ ಚಳಿಗಾಲ ಹೇಳಿದ್ರೆ ಏನು ಮಾಡೋಣ, ಅವರು ಗ್ಲರ್ ತಗೊಂಡಿಲ್ಲ, ನಾವು ವೇಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ನಾವು ವೇಟ್ ಮಾಡಿದ್ಮೇಲೆ ಅವರು ಜನತಾ ಬಜಾರ್ ಅಧ್ಯಕ್ಷರು ಎಲ್ಲರೂ ಹೇಗೆ ರೆಂಟ್ ಕೊಡ್ತಾರೆ ನೀವು ಹಂಗೆ ಕೊಡ್ಬೇಕಂದ್ರೆ ನಾನೇನು ನೋಡಿಸಿದಂಗೆ ನಮ್ಮ ಮಹಿಳಾ ಬ್ಯಾಂಕ್ ಅಲ್ಲ, ನಮಗೆ ಅಷ್ಟು ರೆಂಟ್ ಕೊಡೋಕ್ಕಾಗಲ್ಲ, ಅದಕ್ಕೆ ನಮಗೆ ನೀವು ಕನ್ಸೆಷನ್ ಕೊಡಬೇಕು, ತೋರಿಸ್ಬೇಕು. ನಮ್ಮ ಟೀಮ್ ಪೂರ ರಿಪ್ರೆಸೆಂಟೇಷನ್ ತಗೊಂಡು ಅವರಿಗೆ ವಿನಂತಿ ಮಾಡಿದ್ಮೇಲೆ ನಾವು ಕನ್ವಿನ್ಸ್ ಆದ್ರು. ಈಗ ಒಂದು 15 ವರ್ಷಕ್ಕೆ ನಾವು ರೆಂಟ್ ರಿನ್ಯೂ ಮಾಡ್ಕೊಂಡ್ವಿ ಮಹಿಳಾ ಬ್ಯಾಂಕ್. ಅಂದರೆ ಮುಂದಿನ 15 ವರ್ಷವರೆಗೂ ನಾವು ಜನತಾ ಬಜಾರ್ದಾಗೆ ಇರ್ತೀವಿ. ಅಲ್ಲೊಬ್ಬರು ಹೇಳಿದ್ರು ನಮಗೆ, ನಾನು ಈಗಿನ ರೂಲ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ, ರೆಂಟ್ ಅಗ್ರಿಮೆಂಟ್ಸ್ ಅಂತ ರಿಜಿಸ್ಟರ್ ಆಫೀಸ್ನಾಗೆ ಆಗ್ತದೆ. ಅಲ್ಲಿ ಹೋದಾಗ ಹೇಳಿದ್ರು, ಮೇಡಮ್ 15 ವರ್ಷ ಅಲ್ಲ ಈ ಬಿಲ್ಡಿಂಗ್ ನಿಮ್ಮದೇ ಅಂತ ಹೇಳಿದ್ರು. ಅವ್ರ ಬಾಯಿಗೆ ನನ್ನಷ್ಟು
ಕಳಿಸ್ತೀನಿ. ಈ ಮೂರನೇ ವಿಷಯ ಏನಂದರೆ, ಸುಮಾರು 13 ವರ್ಷದಿಂದ ನಾವು ಬ್ಯಾಂಕಿಂಗ್ ಬಿಲ್ಡಿಂಗ್ ಸಲುವಾಗಿ ಕೋರ್ಟ್ನಾಗ ಕೇಸ್ ನಡೆದಿತ್ತು. ಪ್ರತಿ ಸಲ ಕೇಳ್ತಿದ್ರು ಎಲ್ಲರೂ, ಬಿಲ್ಡಿಂಗ್ ಏನಾಯಿತು ಖರೀದಿ ಮಾಡಿದ್ರಿ, ಬಿಲ್ಡಿಂಗ್ ಏನಾಯಿತು ಖರೀದಿ ಮಾಡಿದ್ರಿ ಅಂತ. ನಾವು ಗುದ್ದಾಡಿ ಎಲ್ಲಿವರೆಗೂ ಆಯ್ತಂತ ನಾನು ಹೇಳಲೇಬೇಕಿದ್ದ ವಿಷಯ. ಎಲ್ಲಿವರೆಗೂ ಆಯ್ತಂದ್ರೆ ನಮ್ಮ ಲೀಗಲ್ ಅಡ್ವೈಸರ್ ಫೋನ್ ಎತ್ತಿದ್ದಿಲ್ಲ ನಮ್ಮದು. ಇಷ್ಟು ಗುದ್ದಾಡಿ ಕಡೆಗೆ ನಾನು ಇನ್ಫ್ಲುಯೆನ್ಸ್ ಯೂಸ್ ಮಾಡ್ಕೋಬೇಕಾಯ್ತು. ಇದನ್ನ ಹೇಳ್ತೇನೆ ನಿಮ್ಮ ಮುಂದೆ. ನಮ್ಮ ಇವರಿಗೆ ಕಳಿಸಿ ಅವ್ರ ಮನೆಗೆ ಕಳಿಸಿ ಹಿಡ್ಕೊಂಡು ತಂದ್ವಿ ಅವ್ರಿಗೆ. ಯಾಕಂದ್ರೆ ಅವ್ರು ನಾವು ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಅವ್ರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಬೇಕು. ಬೇರೆ ವಕೀಲರಿಗೂ ನಾವು ಅಮೌಂಟ್ ಮಾಡಬೇಕಾದ್ರೆ ಅವ್ರು ಕೊಡಬೇಕದು. ಅದಕ್ಕೆ ಅವ್ರು ಕರ್ಕೊಂಡು ತಂದು ಅವ್ರಿಗೆ ಮತ್ತೆ ಬೆನ್ನಂತಿ ಮಾಡಿ ಲಾಸ್ಟ್ ಒಂದು 5 months ಆಯಿತು ನಾವು ಗೆದ್ದೀವಿ ಕೇಸ್. ಈಗ ನೆಕ್ಸ್ಟ್ ಏನಂದ್ರೆ ಇವಿಕ್ಷನ್ ಕೋರ್ಟ್ ಅದು ಖಾಲಿ ಮಾಡಿಸ್ಬೇಕು. ಅದು ನಮ್ಮ ಅತಿ ಆತ್ಮೀಯರಾದ ಗಂಗಾಧರ್ ಮುನ್ನಡೆಯವ್ರಿಗೆ ವಹಿಸ್ಕೊಟ್ಬಿಟ್ಟಿವಿ. ಅದು ನೀವೇ ನೋಡ್ಕೋಬೇಕು ನೋಡ್ರಿ ಅಂತ ಹೇಳಿ ಅವ್ರು ಮಾಡ್ತಾರೆ, ಡೆಫಿನೆಟ್ ಆಗಿ ಮಾಡ್ತಾರೆ. ಅದಾದಮೇಲೆ ಅದು ಜಾಗ ಭಾಳ ಕಡಿಮೆ ಅದ, ಅಲ್ಲಿ ಮೋಸ್ಟ್ಲಿ ನಮ್ಮ ಬ್ಯಾಂಕ್ ಫಿಟ್ ಆಗಲ್ಲ. ಅದು ವಿಚಾರ ಮಾಡ್ತೀವಿ ನಾವು. ನಿಮ್ದೆಲ್ಲ ಸಹಾಯ ಕೊಡ್ಬೋದು, ನಾವು ಏನು ಮಾಡಬಹುದು ಅದು ಬಿಲ್ಡಿಂಗ್ ಅಂತ ಹೇಳಿ. ಅದಕ್ಕೆ ರೆಂಟ್ ಅಂತ ಕೊಡ್ಬೋದು, ಇಲ್ಲ ತೆಗಿಬೋದು, ಏನಾದರೂ ಒಂದು ಡಿಸಿಷನ್ ಬ್ಯಾಂಕಿಂದ ಒಳ್ಳೆ ಇದರಲ್ಲಿ ಡಿಸಿಷನ್ ತಗೊಂಡು ಅದನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಹೇಳ್ಬೇಕಂದ್ರೆ, ನಮ್ಮ ಬ್ಯಾಂಕಿಂದ ಸಾಲದ ಮೊತ್ತ 50 ಲಕ್ಷಕ್ಕೆ ಏರಿಸಿವಿ. ಮೊದಲು 30 ಲಕ್ಷ ತನಕ ಇತ್ತು, ಈಗ 50 ಲಕ್ಷಕ್ಕೆ ಏರಿಸಿವಿ. 50 ಲಕ್ಷ ಅದ್ರ ಮೇಲ್ಪಟ್ಟು ತಗೊಂಡವ್ರಿಗೆ 14% ಕೊಡೋದು, 1% ಕಡಿಮೆ ಮಾಡಿ, ಯಾಕಂದ್ರೆ ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ. ಅದು ಒಂದು ವಿಶೇಷ ಈ ವರ್ಷ ನಾವು ಸಾಧಿಸಿದ್ದು. ಮತ್ತು ಉಳಿದಂತೂ ಆ್ಯನ್ಯುವಲ್ ರಿಪೋರ್ಟ್ ನಿಮ್ಮ ಮುಂದೆ ಅದ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮುಂದೆ ನಮ್ಮ ಡಿಸ್ಕಷನ್ ಇರ್ತದೆ. ಏನಾದರೂ ಡೌಟ್ಸ್ ಇದ್ರೆ ಮಾಡಿದ್ರೆ ಅವಾಗ ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನು ನಮ್ಮ ಬ್ಯಾಂಕಿನ ಬಗ್ಗೆ ನಾನು ಡಿಟೇಲ್ ಆಗಿ ಬರ್ತೀನಿ ನೋಡ್ರಿ. ಶೈಲಜಾ ಹುಚ್ಚಣ್ಣ ಅವರು ಒಂದೇ ರಾತ್ರಿ ನಾನು ಕೋಆಪರೇಟಿವ್ ಬ್ಯಾಂಕ್ ಓಪನ್ ಮಾಡ್ತೀನಿ ಅಂದಾಗ ಅವ್ರ ಜೊತೆಗೆ ಭಾಳಷ್ಟು ಮಂದಿ ದುಡಿದಾರ. ಅವ್ರ ಜೊತೆಗೆ 3,000 ಮಂದಿ 2 ದಿನದಾಗ ರೊಕ್ಕ ಕಲೆಕ್ಟ್ ಮಾಡಿದ್ರು. ಈ ಸಂದರ್ಭದಾಗ ಅವರಿಗೆ ಗಿರಿಜಾದೇವಿ ಪಿಣಿಗಿ ಅವರಿಗೆ ಫುಲ್ ಅವ್ರ ಟೀಮಿಗೆ ನಾವು ನೆನೆಸ್ಕೊಳ್ಳಬೇಕು. ಅವ್ರು ನೆನೆಸ್ಕೊಂಡು ದಯವಿಟ್ಟು ಎಲ್ಲರೂ ಜೋರ ಚಪ್ಪಳೆ ತಟ್ಟಿ ನಮ್ಮ ಗೌರವ ಅರ್ಪಿಸೋಣ. ಬ್ಯಾಂಕ್ ಸ್ಟಾರ್ಟ್ ಆದಾಗ ಶೇರ್ ಮೊತ್ತ 36 ಲಕ್ಷ ಇತ್ತು. ಈಗ ಬ್ಯಾಂಕ್ ಸ್ಟಾರ್ಟ್ ಆದಾಗ ಈ 30 ವರ್ಷದಾಗ 1,18,00,000 ಆಗ್ಯದ. ಭಾಳೇನು ಜಾಸ್ತಿ ಅಲ್ಲ, ಬಟ್ ನಾವು ಪ್ರಾಫಿಟ್ನಲ್ಲೇ ಇದ್ದೀವಿ, ಲಾಸ್ನಲ್ಲಿ ಹೋಗಿಲ್ಲ. 10% ಡಿವಿಡೆಂಡೇ ಕೊಡ್ತೀವಿ ನೀವೆಲ್ಲರಿಗೂ. ಆಮೇಲೆ ಡೆಪಾಸಿಟ್ಸ್ 53 ಲಕ್ಷದಿಂದ 21 ಕೋಟಿ ಏರಿವಿ ನಾವು. ಬ್ಯಾಂಕ್ ಬಿಗಿನಿಂಗ್ಲಿಂದ ವರ್ಕಿಂಗ್ ಕ್ಯಾಪಿಟಲ್ 95 ಲಕ್ಷದಿಂದ 25 ಕೋಟಿ ಏರಿವಿ. ಆಮೇಲೆ ಹೂಡಿಕೆಗಳು ಒಂದು ಇನ್ವೆಸ್ಟ್ಮೆಂಟ್ಸ್ 59 ಲಕ್ಷದಿಂದ 10 ಕೋಟಿಗೆ ಏರಿವೆ. ಪ್ರತಿ ವರ್ಷ ನಮ್ಮ ಬ್ಯಾಂಕ್ ಬೆಳೀತಾ ಇದೆ, ಬಟ್ ನಾವು ಅನ್ಕೊಂಡಂಗೆ ಬೆಳೀತಾ ಇಲ್ಲ. ಅದಕ್ಕೆ ಕಾರಣ ನಾವುಗೇನೆ, ಬೇರೆಯವರಲ್ಲ. ನಮಗೆ ಅವರು ಕರ್ಕೊಂಡು ತಂದು ಲೋನ್ ಕೊಡ್ಸೋದಾಗಲಿ FD ಮಾಡಿಸೋದಾಗಲಿ ಆಗ್ತಾ ಇಲ್ಲ. ಅವ್ರು ಕನ್ವಿನ್ಸ್ ಆಗ್ತಾ ಇಲ್ಲ, ಮೆಂಬರ್ ಆಗಿ ಮನೆಗೆ ಕೂತ್ಕೊಂಡ್ಬಿಟ್ಟಾರೆ. ದಯವಿಟ್ಟು ಹೇಳ್ರಿ, ಇದು 1 ವರ್ಷ ಲಾಸ್ಟ್ ಚಾನ್ಸ್ ಅವರಿಗೆ. ಯಾರು ಇನ್ಯಾಕ್ಟಿವ್ ಮೆಂಬರ್ ಅದಾರ ಅವ್ರಿಗೆ ನೆಕ್ಸ್ಟ್ ಮೀಟಿಂಗ್ ತನಕ ನಾವು ಅವ್ರು ಬರಲಿ, ಬೇರೆಯವ್ರಿಗೆ ತಗೋದು. ಯಾಕಂದರೆ ಬ್ಯಾಂಕಿಂದ ಬೇರೆಯವ್ರಿಗೆ ಉಪಯೋಗ ಆಗ್ತದೆ, ಅವಾಗಿಂದ ನಮಗೆ ಉಪಯೋಗ ಆಗ್ತದೆ. ದಯವಿಟ್ಟು ನನ್ನ ಮಾತು ಎಲ್ಲರೂ ಗಮನಿಸ್ರಿ. ನಮ್ಮ ಬ್ಯಾಂಕ್ ಹುಟ್ಟಿದ್ದೆ ಮಹಿಳೆಯರಿಗೆ ಹೆಲ್ಪ್ ಮಾಡೋಕ್ಕೆ. ಈಗ ಒಂದು ಇದು ಅದ ರೀ, ಜಯದೇವ್ ಹಾಸ್ಪಿಟಲ್. ಯಾರಾದರೂ ಹಾರ್ಟ್ ಅಟ್ಯಾಕ್ ಆಗಿ ಬಂದಾಗ ಅವರು ರೊಕ್ಕ ಕಟ್ಟಿಬಿಟ್ಟು ಏನಲ್ಲ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಜಯದೇವ್ ಹಾಸ್ಪಿಟಲ್ದವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಜೀವ ಉಳಿಸಿ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅದು ಆಸೆ ನನಗೂ ಮಾಡೋದ. ಯಾರಾದರೂ ನೀಡಿ ಹೆಣ್ಮಕ್ಳು ಬಂದಾಗ ಫಸ್ಟ್ ಅವ್ರಿಗೆ ರೊಕ್ಕ ಕೊಡ್ಬೇಕು ಕ್ಲಾಸ್ನಾಗಿದ್ದಾಗ. ಬಟ್ ನನ್ನ ಕೈ ಕಟ್ಟದಂಗೆ ಆಗ್ತದೆ, ಯಾಕಂದ್ರೆ ನನ್ನ ಮ್ಯಾಮ್ ಇಟ್ಟಿರ್ತಾರೆ ರೀ ಅರ್ವೇದವರು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್. ನೀವು ಸೆಕ್ಯೂರಿಟಿ ಇಲ್ಲದೆ ಕೊಡೋಕ್ಕಾಗಲ್ಲ, ಹಾಗ ಹಿಂಗಂತ. ಆದ್ರೂ ನಮ್ಮ ಟೀಮ್ ಪೂರ ಯಾರು ಹೆಂಗದ ನೋಡಿಕೊಂಡು ಮಾಡಿ ಕೊಡ್ತಾ ಇದ್ದೀವಿ. ನಮ್ಮ ನೆನಪೇನು ಕಡಿಮೆ ಅದ, ಹೆಣ್ಮಕ್ಳು ಅಷ್ಟೇ ಜವಾಬ್ದಾರಿಯಿಂದ ವಾಪಸ್ ಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ನಾನು ಪ್ರಾಸ್ತಾವಿಕತೆ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ನಿಮ್ಗೆ ಯಾರು ಬರ್ತಾರ, ಈಗ ಒಂದು 400 ಮೆಂಬರ್ಸ್ ಬಂದು ಒಬ್ಬೊಬ್ಬರು 10 ಜನ ಕೇಳಿದ್ರೆ ಎಷ್ಟಾಗ್ತದೆ? 4,000 ಮೆಂಬರ್ಸ್.
ನಿಮ್ಮಲ್ಲಿ ಎಲ್ಲ ಇರ್ತದ್ರಿ, ನಿಮಗೆ ರೊಕ್ಕ ಇಡೋದು ಬೇಕಾಗಿರಲ್ಲ, ಸಾಲನೂ ಬೇಕಾಗಿರಲ್ಲ. ಅಂಥವ್ರು ನಿಮ್ಮ ನೇಬರ್ಸು, ನಿಮ್ಮ ಕೆಲಸ ಮಾಡಿದವರು ಅಂಥವ್ರು ಹೆಲ್ಪ್ ಮಾಡ್ರಿ. ಏನಿಲ್ಲ, ನೀವು ಶೂರಿಟಿ ಕೊಟ್ಟರೆ ಸಾಕು ನಮ್ಗೆ. ಯಾಕಂದ್ರೆ ನಿಮ್ಮದು ಸೊಸೈಟಿನಾಗ ಇದ್ರೊಬ್ಬರು ನಾವು ಕೊಡ್ತೀವಿ. ದಯವಿಟ್ಟು ಬ್ಯಾಂಕಿನ ಉಪಯೋಗ ಮಾಡಿಕೊಡ್ರಿ. ಯಾರು ನೀಡಿರ್ತಾರ ಅವ್ರಿಗೆ ಬ್ಯಾಂಕಿನ ಉಪಯೋಗ ಕರೆಕ್ಟ್ ಟೈಮಿಗೆ ಸಿಗಬೇಕು. ಅದು ಟೈಮ್ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಮಂದಿ ಏನು ಮಾಡ್ತಾರೆ, ಕೈ ಬಡ್ಡಿ ತಗೋತಾರೆ. ಅದು ನಾವೇನು ಕೊಡ್ತೀವಿ ಅಷ್ಟು ಬಡ್ಡಿದಾಗಿ ಕೊಡ್ತಾರೆ ಪಾಪ. ಅದು ಹಾಗಾಗಬಾರ್ದು. ಅದು ನಮ್ಮ ಮುಖ್ಯ ಉದ್ದೇಶನೇ ಅದು. ಆ ನಿಟ್ಟಿನಲ್ಲಿ ನಾವು ಪೂರ ಟೀಮೇ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ನನಗೆ ನಿಮ್ದು ಎಲ್ಲರೂ ಸಹಕಾರ ಬೇಕು. ಇಷ್ಟು ಹೇಳಿ ನಿಮ್ಮ ಪ್ರಾಸ್ತಾವಿಕ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು. ಮಹಿಳಾ ಸಹಕಾರ ಬ್ಯಾಂಕ್ ಕಲಬುರಗಿ, ಮೊದಲನೇ ಮಾಡಿ ಜನತಾ ಬಜಾರ್ ಸೂಪರ್ ಮಾರ್ಕೆಟ್ ಕಲಬುರಗಿ, ಪಿನ್ ಕೋಡ್ ನಂಬರ್ 585101, ಫೋನ್ ನಂಬರ್ 0084722230037. 31ನೇ ವಾರ್ಷಿಕ ಮಹಾಸಭೆಯ ನೋಟಿಸ್. ನಮ್ಮ ಬ್ಯಾಂಕಿನ 2024-25ನೇ ಸಾಲಿನ 31ನೇ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 7/9/2025 ರವಿವಾರ ಮುಂಜಾನೆ 10:30 ಗಂಟೆಗೆ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಜಯಪ್ರಕಾಶ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಯಿತು. ಅಜೆಂಡಾ: ಸಭೆಯ ನೋಟಿಸು ಓದಿ ದಾಖಲಿಸುವುದು. ಎರಡನೇದು, ಕಳೆದ ಸಾಲಿನ 23-24ನೇ ಸಾಲಿನ ವಾರ್ಷಿಕ ಸಭೆಯ ನಡವಳಿಕೆಯನ್ನು ಓದಿ ದೃಢೀಕರಿಸುವುದು. ಮೂರನೇದು, 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿ ಒಪ್ಪಿಗೆ ಪಡೆಯುವುದು. ನಾಲ್ಕನೇದು, 2024-25ನೇ ಸಾಲಿನ ಪರಿಶೋಧನಾ ವರದಿ ಮತ್ತು ಆಡಳಿತ ಮಂಡಳಿಯ ಅನುಪಾಲನಾ ವರದಿಯನ್ನು ಪರಿಶೀಲಿಸುವುದು. ಐದನೇದು, 2024-25ನೇ ಸಾಲಿನ ಆಡಳಿತ ಮಂಡಳಿಯ ಲೆಕ್ಕ ಪರಿಶೋಧಕರನ್ನು ನೇಮಿಸಿರುವುದನ್ನು ಅನುಮೋದಿಸುವುದು ಮತ್ತು 2025-26ನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು. ಆರನೇದು, 2024-25ನೇ ಸಾಲಿನ ಬಜೆಟ್ ಅನುಮೋದನೆಯನ್ನು ಮತ್ತು 2025-26ನೇ ಸಾಲಿನ ಮುಂಗಡ ಬಜೆಟನ್ನು ಅನುಮೋದಿಸುವುದು. ಏಳನೇದು, 2024-25ನೇ ಸಾಲಿನ ನಿವ್ವಳ ಲಾಭದ ವಿಂಗಡಣೆ ಅನುಮೋದನೆ ಪಡೆಯುವುದು. ಎಂಟನೇದು, ಅಧ್ಯಕ್ಷರ ಅನುಮತಿಯ ಮೇರೆಗೆ ಇತರ ವಿಷಯಗಳ ಚರ್ಚೆ. ಸ್ಥಳ: ವೀರಶೈವ ಕಲ್ಯಾಣ ಮಂಟಪ, ಎಸಿ ಹಾಲ್, ಪಬ್ಲಿಕ್ ಗಾರ್ಡನ್, ಕಲಬುರಗಿ. ಆಡಳಿತ ಮಂಡಳಿಯ ಆದೇಶದ ಮೇರೆಗೆ ವ್ಯವಸ್ಥಾಪಕರು ಶ್ರೀಮತಿ ರೇಣುಕಾ ಬಿ, ಕಲಬುರಗಿ. ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಫೋನ್ ನಂಬರ್ 9972868461. ಸೂಚನೆ: ಒಂದನೇದು, ಷೇರು ಸದಸ್ಯರಿಗೆ ಮಾತ್ರ ಪ್ರವೇಶ. ಎರಡನೇದು, ಗುರುತಿನ ಚೀಟಿ ಐಡೆಂಟಿ ಕಾರ್ಡ್ ತಂದರೆ ಮಾತ್ರ ಸಭೆಗೆ ಪ್ರವೇಶ. ಮೂರನೇದು, ಷೇರುದಾರರ ಸದಸ್ಯರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ 5 ದಿವಸ ಮುಂಚಿತವಾಗಿ ಲಿಖಿತ ಹೇಳಿಕೆ ನೀಡಿ ಹೆಸರು, ವಿಳಾಸ, ಷೇರು ನಂಬರ್ನೊಂದಿಗೆ ಬ್ಯಾಂಕಿಗೆ ತಿಳಿಸಬೇಕು. ನಾಲ್ಕನೇದು, ಷೇರು ಸದಸ್ಯರಿಗೆ 5 ವಾರ್ಷಿಕ ಮಹಾಸಭೆಗಳ ಪೈಕಿ 2 ಮಹಾಸಭೆಗಳಿಗೆ ಹಾಜರಾಗಲು ತಪ್ಪಿದ ಸದಸ್ಯರಿಗೆ ಮುಂದೆ ನಡೆಯುವ ಚುನಾವಣೆ ಮತ ಚಲಾಯಿಸುವ ಹಕ್ಕು ಇರುವುದಿಲ್ಲ. 5ನೇದು, ಬ್ಯಾಂಕಿನ ಸುಸ್ತಿದಾರರಿಗೆ ಯಾವುದೇ ಪ್ರಶ್ನೆ ಕೇಳುವ ಅಧಿಕಾರ ಇರುವುದಿಲ್ಲ. 6ನೇದು, ಬ್ಯಾಂಕಿನ ಷೇರುದಾರರು KYC ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫೋಟೋ ಬ್ಯಾಂಕಿಗೆ ಸಲ್ಲಿಸತಕ್ಕದ್ದು. ಅಧ್ಯಕ್ಷರು ಶ್ರೀಮತಿ ಶೀಲಾ ಹತ್ತಿ. ಫೋನ್ ನಂಬರ್ 9448. ಉಪಾಧ್ಯಕ್ಷರು ಶೀಲಾ ಹತ್ತಿ. ಫೋನ್ ನಂಬರ್ 9448778817. ಅಧ್ಯಕ್ಷರು ಶ್ರೀಮತಿ ಕವಿತಾ ಜಯಪ್ರಕಾಶ್ ಪಾಟೀಲ್. ಅವ್ರ ಫೋನ್ ನಂಬರು 9408405405. ಇನ್ನೊಂದು ಫೋನ್ ನಂಬರ್ 8867243960. ಶ್ರೀಮತಿ ಶಕುಂತಲಾ ಭೀಮಳ್ಳಿಯವರು 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿ ಒಪ್ಪಿಗೆ ಪಡೆದು Form of balance sheet 31st March 2025.
Capital. Capital, subscribed capital, 11,513 share of rupees 1,000 each, share of rupees each, 1 crore, 15 lakhs, 13,535 rupees. Government subsidy, 2 lakhs, 99,000. Reserve fund and other reserve, 2 crore, 25 lakhs, 57,142 rupees, 86 paisa. Statutory reserve, 92 lakhs, 46,368 rupees, 34 paisa. Building fund, 9 lakhs, 90,567 rupees. Dividend equalization fund, 4 lakhs, 75,359 rupees, 64 paisa. Special bad debits reserve, 1 lakh, 87,414 rupees. Bad and doubtful debits, 63 lakhs. Investment reserve is 1,53,198 rupees, 3 paisa. Other fund and reserve to be specified, 52 lakhs, 4,223 rupees. Deposit and other accounts, 21 crore, 88 lakhs, 60,578 rupees. Fixed deposit individual, 18 crore, 37 lakhs, 18,942 rupees. Saving bank deposit individual, 3 crore, 50 lakhs, 22,010 rupees, 42 paisa. Current deposit individual, 1 lakh, 19,625 rupees, 94 paisa. Branch adjustment. Overdue interest reserve is 41 lakhs 78,439 rupees. Interest payable 55 lakhs 51,233 rupees. Other liabilities 49 lakhs 7,256 rupees 93 paisa. Income tax 2 lakhs 46,500. Surrender is 46 lakhs 60,756 rupees 93 paisa. Profit and asset, cash in hand with Reserve Bank, National Bank, State Bank of India, State Cooperative Bank and Central Cooperative Bank, 10 lakhs 87,357 rupees. Balance with other bank, 5 crores 97 lakhs 88,658 rupees 88 paisa. Current deposit 2 crore 18 lakhs 78,308 rupees 88 paisa. Fixed deposit 3 crore 79 lakhs 10,350 rupees. Investment in central and state government securities, face value rupees 5 crore 60 lakhs. Share in cooperative institution other than in item 5, below share in DCC Bank 50,000. Other investment mutual fund 1 crore. The amount is 1 crore and 50,000. Government and approved securities 5 crore 5 lakhs 97,456 rupees. Midterm loan, other taxable securities of the advance amount due from the individual 5 crore 8 lakhs 99,047 rupees 50 paisa. Loan, long-term loan, other taxable securities of the advance amount due from the individual is 3 crore 24 lakhs 8,880 rupees. Interest receivable, of which overdue 41 lakhs 78,439 rupees. Branch
adjustment. Permissionless 35 lakhs 50,833 rupees. Furniture and fixtureless 4,67,821 rupees. Other assets 5,60,000. Outstanding liabilities for the guarantee issued others is 28 crore 96 lakhs 88,492 rupees 86 paise. Thank you. ಶ್ರೀಮತಿ ಕಲ್ಯಾಣೇಶ್ವರಿ ಜಕ್ಕಿಯವರು 2024-25ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಆಡಳಿತ ಮಂಡಳಿಯ ಅನುಪಾಲನಾ ವರದಿಯನ್ನ ಪರಿಶೀಲಿಸಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ನಿರ್ದೇಶಕ ಮಂಡಳಿಯವರೇ, ವಿಶೇಷ ಆಹ್ವಾನಿತರೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಕಾನೂನು ಸಲಹೆಗಾರ, ಸುವರ್ಣ ಮೌಲ್ಯಮಾಪಕರು ಹಾಗೂ ಆಸ್ತಿ ಮೌಲ್ಯಮಾಪಕರು ಹಾಗೂ ನಮ್ಮ ನೆಚ್ಚಿನ ಷೇರು ಸದಸ್ಯರಿಗೆ, ಇವತ್ತಿನ ದಿನ ನನಗೆ ಬ್ಯಾಂಕಿನ ಒಂದು ಪರಿಚಯಾತ್ಮಕದ ವಿವರಗಳ ಬಗ್ಗೆ ತಮಗೆಲ್ಲರಿಗೂ ತಿಳಿಸಬೇಕೆಂದು ಹೇಳಿದೆ. ನಮ್ಮೆಲ್ಲ ಗೊತ್ತಲ್ಲ, ಬ್ಯಾಂಕ್ ನೀವೇ ತಿಳಿಸ್ತೀರ ಅಂತ ಅನ್ಬಾರ್ದು. ನಿಮಗೆ ಗೊತ್ತಿರ್ತೈತಿ, ಆದರೂ ನೀವು ಇನ್ನೊಬ್ಬರಿಗೆ ಇದನ್ನು ತಿಳಿಸ್ಕೊಂಡು ಕರ್ಸ್ಕೊಂಡು ಬರಬೇಕು. ಆ ಥರನಾಗಿ ಒಂದು ಉದ್ದೇಶ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಮಾಡಿರ್ತಾರೆ. ಬ್ಯಾಂಕಿನ ವಿವರ, ಬ್ಯಾಂಕಿನ ಹೆಸರು ಅಭಿವೃದ್ಧಿ ಮಹಿಳಾ ಸಹಕಾರ ಬ್ಯಾಂಕ್ ನೇಮಿತ. ಬ್ಯಾಂಕ್ ವಿಳಾಸ ಮೊದಲೇ ಮಾಡಿ ಜನತಾ ಬಜಾರ್ ಕಟ್ಟಡ ಸೂಪರ್ ಮಾರ್ಕೆಟ್ ಮತ್ತು ಈ ಬ್ಯಾಂಕ್ ನೋಂದಣಿಯಾಗಿದ್ದಂಥ ದಿನಾಂಕ 21/1/1995. ಬ್ಯಾಂಕಿನ ಕಾರ್ಯಕ್ಷೇತ್ರ ಬ್ಯಾಂಕಿನ ಉಪನಿಯಮ 3ರ ಪ್ರಕಾರ ಕಲಬುರಗಿ ಜಿಲ್ಲಾ ಎಲ್ಲ ಪಟ್ಟಣ ಮತ್ತು ಅರೆ ಪಟ್ಟಣಗಳಿಗೆ ಸೀಮಿತವಾಗಿದೆ. ಬ್ಯಾಂಕಿನಲ್ಲಿ ಇರುವಂತಹ ಪದಾಧಿಕಾರಿಗಳ ಹೆಸರು ಮತ್ತು ಹುದ್ದೆ, ಅವಧಿ. ಅಧ್ಯಕ್ಷರು ಶ್ರೀಮತಿ ಕವಿತಾ ಜಯಪ್ರಕಾಶ್ ಪಾಟೀಲ್, ಉಪಾಧ್ಯಕ್ಷರು ಶ್ರೀಮತಿ ಶೀಲಾ ಹತ್ತಿ. ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥವರು ಶ್ರೀಮತಿ ರೇಣುಕಾ ಕಲಬುರ್ಗಿ. ಬ್ಯಾಂಕಿನ ಒಂದು ಲೆಕ್ಕ ಪರಿಶೋಧನೆಗೆ ದಾಖಲೆಗಳನ್ನು ಒದಗಿಸಿದವರ ಹೆಸರು ಮತ್ತು ಹುದ್ದೆ ಹೀಗಿರುತ್ತದೆ: ಶ್ರೀಮತಿ ರೇಣುಕಾ ಕಲಬುರ್ಗಿ, ವ್ಯವಸ್ಥಾಪಕರು, ಮುಖ್ಯ ಕಚೇರಿ, ಹಾಗೂ ಶ್ರೀಮತಿ ಮೀನಾಕ್ಷಿ ವಿ. ಮೂರ್ಸಿ, ಲೆಕ್ಕಿಗರು, ಮುಖ್ಯ ಕಚೇರಿ.
ಬ್ಯಾಂಕ್ ಸೆಲ್ 2024-25 ಸಾಲಿನ ಎ ವರ್ಗದಲ್ಲಿ ವರ್ಗೀಕರಿಸಲಾಗಿದೆ. ಇಷ್ಟು ವೇಳೆ ನಮ್ಮ ಬ್ಯಾಂಕಿನ ಕಿರು ಪರಿಚಯವನ್ನು ಮುಕ್ತಾಯಗೊಳಿಸುತ್ತದೆ. ನಮಸ್ಕಾರಗಳು. ಶ್ರೀಮತಿ ಸಂಗಮ್ ಶೆಟ್ಟಿಯವರು 2024-25 ಸಾಲಿನ ಆಡಳಿತ ಮಂಡಳಿಯ ಲೆಕ್ಕ ಪರಿಶೋಧಕರನ್ನ ನೇಮಿಸಿರುವುದನ್ನು ಅನುಮೋದಿಸುವುದು ಮತ್ತು 2025-26 ಸಾಲಿನ ಲೆಕ್ಕ ಪರಿಶೋಧಕರನ್ನ ನೇಮಿಸಿದ್ರು. ನಾಡಿನಲ್ಲಿ ಇರುವಂತಹ ನಮ್ಮ ಮಹಿಳಾ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಜಯಪ್ರಕಾಶ್ ಪಾಟೀಲ್ ಅವರೇ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಶೀಲಾ ಜಿ ಅತ್ತಿ ಇವರು ಮತ್ತು ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು, ನಮ್ಮ ಬ್ಯಾಂಕಿನ ಎಲ್ಲ ಷೇರುದಾರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಅಜೆಂಡಾ 2024-25 ಸಾಲಿನ ಆಡಳಿತ ಮಂಡಳಿಯ ಲೆಕ್ಕ ಪರಿಶೋಧಕರನ್ನು ನೇಮಿಸಿರುವುದನ್ನು ಅನುಮೋದಿಸುವುದು ಮತ್ತು 2025-26 ಸಾಲಿನ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು. ಗೊತ್ತುವಳಿ: ಬ್ಯಾಂಕಿನ 2024-25 ಸಾಲಿನ ಆಡಳಿತ ಮಂಡಳಿಯವರು ಅವಂತಿ ಪಾಟೀಲ್ ಮತ್ತು ಅಸೋಸಿಯೇಟ್ಸ್ ಇವರನ್ನು RBI ಆದೇಶದ ಮೇರೆಗೆ ಇವರನ್ನು ನೇಮಿಸಲಾಯಿತು. ಅದಕ್ಕೆ ಸಭೆಯ ಅನುಮೋದಿಸಬೇಕೆಂದು ಹಾಗೂ ಅದೇ ರೀತಿ 25-26 ಸಾಲಿನ ಲೆಕ್ಕ ಪರಿಶೋಧಕರನ್ನಾಗಿ ಅವಂತಿ ಪಾಟೀಲ್ ಮತ್ತು ಅಸೋಸಿಯೇಟ್ಸ್ ಇವರ ಹೆಸರನ್ನು RBI ಅನುಮತಿಗಾಗಿ ಕೋರಲಾಗಿದೆ. ಬಂದ ನಂತರ ಅವರನ್ನು 2025-26 ಸಾಲಿನ ಅವಂತಿಯವರನ್ನು ಲೆಕ್ಕ ಪರಿಶೋಧಕರನ್ನಾಗಿ ನೇಮಿಸಿರುವುದು ಎಂದು ಈ ಸಭೆಗೆ ತಿಳಿಸಲಾಯಿತು. ಧನ್ಯವಾದಗಳು. ಶ್ರೀಮತಿ ಸುಮಾ ಜಯ್ಯಣ್ಣ ಅವರು 2024-25 ಸಾಲಿನ ಬಜೆಟ್ ಅನ್ನ ಅನುಮೋದನೆ ಮತ್ತು 2025-26 ಸಾಲಿನ ಮುಂಗಡ ಬಜೆಟ್ ಅನ್ನ ಅನುಮೋದಿಸಿದ್ರು. ನಮಸ್ಕಾರಗಳು. 2024-25 ಸಾಲಿನ ಮುಂಗಡ ಪತ್ರ, ಆದಾಯ ವಿವರ, ಅಂದಾಜು ಉತ್ಪನ್ನ, ಆದ ನಿಖರ ಉತ್ಪನ್ನ, ಅಂದಾಜು ಉತ್ಪನ್ನ, 25-26 ಅಂದಾಜು ಉತ್ಪನ್ನ, ಸಾಲ, ಮುಂಗಡ ಮತ್ತು ಗುಂತಾಯಿಸಿದ ಹಣದ ಮೇಲೆ ಬಡ್ಡಿ 4 ಕೋಟಿ 2,70,63,375 4 ಕೋಟಿ. ಕಮಿಷನ್ ಅರ್ಜಿ ಫಾರಂ ಲಾಕರ್ 3 ಲಕ್ಷ 2,19,944 5 ಲಕ್ಷ. ಷೇರು ಫೀ, ಸಹ ಸದಸ್ಯ ಫೀ, ಸಾಲದ ಪರಿಶೀಲನೆ ಫೀ 4,50,000 2,59,190 4,50,000. ಇತರ ಖಾತೆ 5 ಲಕ್ಷ 55,91,91,81,091 5 ಲಕ್ಷ. ಖರ್ಚಿನ ವಿವರ, ಅಂದಾಜು ಖರ್ಚು, ಆದ ನಿಖರ ಖರ್ಚು, ಅಂದಾಜು ಖರ್ಚು, ಠೇವಣಿಗಳ ಮೇಲೆ ಬಡ್ಡಿ 3,50,00,000 1,50,69,224 4,50,00,000. ಸಿಬ್ಬಂದಿ ವೇತನ 80 ಲಕ್ಷ 59,64,616 90 ಲಕ್ಷ. ಸಿಬ್ಬಂದಿ ವೇತನ. ಪ್ರವಾಸ ಭತ್ಯೆ 2 ಲಕ್ಷ 005 2 ಲಕ್ಷ. ಮುದ್ರಣ ಲೇಖನ 2,25,000 87,540 2,25,000. ಬಾಡಿಗೆ 12 ಲಕ್ಷ 9,57,059 12 ಲಕ್ಷ. ಕಮಿಷನ್ 1 ಲಕ್ಷ. ಖರ್ಚು ಇಲ್ಲ 1 ಲಕ್ಷ. ಅಂಚೆ ತಂತಿ 1 ಲಕ್ಷ 32,254 1 ಲಕ್ಷ. ವಿದ್ಯುತ್ 2 ಲಕ್ಷ 45,303 2 ಲಕ್ಷ. ಮಾಸಿಕ ಸಭೆ 2,50,000 94,500 2,50,000. ಕನ್ವೆನ್ಸಿ 1,50,000 1,09,500 1,50,000. ದೂರವಾಣಿ 1 ಲಕ್ಷ 24,902 ರೂಪಾಯಿ 1 ಲಕ್ಷ. ಜಾಹೀರಾತು 3 ಲಕ್ಷ 58,254 3 ಲಕ್ಷ. ಲಾಯರ್ ಫೀ 8 ಲಕ್ಷ 25,500
8 ಲಕ್ಷ. ಇನ್ಶೂರೆನ್ಸ್ 8 ಲಕ್ಷ. 5,47,690. 9 ಲಕ್ಷ. ಸೆಕ್ಯೂರಿಟಿ ಗಾರ್ಡ್ 1,50,000. 78,000. 1,50,000. ಮಹಾಸಭೆ ಖರ್ಚು 5 ಲಕ್ಷ. 1,67,111. 5 ಲಕ್ಷ. ಸವಕಳಿ 1,15,000 ಸವಕಳಿ 15 ಲಕ್ಷ. 1,49,258. 15 ಲಕ್ಷ. ಸರ್ಕಾರದ ಲೆಕ್ಕ ಪರಿಶೋಧನೆ ಫೀ 2,50,000. 88,500. 2,50,000. ಆಂತರಿಕ ಲೆಕ್ಕ ಪರಿಶೋಧನಾ ಫೀ 1 ಲಕ್ಷ. 70,800. 1,50,000. ಬ್ಯಾಂಕ್ ಚಾರ್ಜಸ್ 1 ಲಕ್ಷ. ಖರ್ಚು ಇಲ್ಲ 1,50,000. ಸಿಬ್ಬಂದಿ ಗ್ರ್ಯಾಚ್ಯುಟಿ 8 ಲಕ್ಷ. 5,24,079. 8 ಲಕ್ಷ. ಇತರೆ ಖಾತೆ 2,50,000. 1,22,441. 4,50,000. ನಿವ್ವಳ ಲಾಭ 20 ಲಕ್ಷ. 17 ಲಕ್ಷ. 40 ಲಕ್ಷ. AMC ಕಂಪ್ಯೂಟರ್ಸ್ 5 ಲಕ್ಷ. 90,152. 5 ಲಕ್ಷ. ಬಿಲ್ಡಿಂಗ್ ಕೇಸ್ ಖರ್ಚು 5 ಲಕ್ಷ. 93,000. 5 ಲಕ್ಷ. ಚುನಾವಣೆ ಖರ್ಚು 8 ಲಕ್ಷ. 64,740. ಇತರೆ ಅಂದಾಜು ಖರ್ಚು ಇಲ್ಲ ಈ ವರ್ಷ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀಮತಿ ಗದಿಗೆಮ್ಮ ಪೂಜಾರವರು 2024-25ನೇ ಸಾಲಿನ ನಿವ್ವಳ ಲಾಭದ ವಿಂಗಡಣೆ ಅನುಮೋದನೆ ಪಡೆದರು. ವೇದಿಕೆಯನ್ನು ಅಲಂಕರಿಸಿರುವಂಥ ನಮ್ಮ ಬ್ಯಾಂಕಿನ ಡೈನಾಮಿಕ್ ಏಡಿ ಆಗಿರ್ತಕ್ಕಂಥ ಶ್ರೀಮತಿ ಕವಿತಾ ಪಾಟೀಲ್ ಅವರೇ, ಈ ವರ್ಷ ಉಪಾಧ್ಯಕ್ಷರಾಗಿರುವಂಥ ಸೂಪರ್ ಲೇಡಿ ಶೀಲಾ ಹತ್ತಿಯವರೇ, ಗೌರವಾನ್ವಿತ ಎಲ್ಲ ಡೈರೆಕ್ಟರ್ ಅವರೇ ಹಾಗೂ ಪ್ರೀತಿಯಿಂದ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ಷೇರು ಸದಸ್ಯರೇ, ಇವತ್ತಿನ ದಿನ ಅಭಿವೃದ್ಧಿ ಮಹಿಳಾ ಸಹಕಾರಿ ಬ್ಯಾಂಕಿನ 2004-2025ನೇ ಸಾಲಿನ ಲಾಭ ವಿಂಗಡಣೆ. ಕಾಯ್ದೆಬದ್ಧ ಮೀಸಲು ನಿಧಿ ಶೇಕಡಾವಾರು 5ನೇ ಪೇಜ್ ತೆಗಿರಿ. 5ನೇ ಪೇಜ್ನಲ್ಲಿ ಇದೆ ನೋಡಿ. 5ನೇ ಪೇಜ್ ತೆಗಿರಿ. ಕಾಯ್ದೆಬದ್ಧ ಮೀಸಲು ನಿಧಿ ಶೇಕಡಾವಾರು 25% ಇದ್ದರೆ ಅದು ಮೊತ್ತದ ರೂಪದಲ್ಲಿ 4,30,326 ರೂಪಾಯಿ. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಶೇಕಡಾವಾರು 2% ಆದರೆ ಅದು 25,819 ರೂಪಾಯಿ. ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳಿ ಶೇಕಡಾ 1% ಆದರೆ ಅದು ಮೊತ್ತದ ರೂಪದಲ್ಲಿ 12,651 ರೂಪಾಯಿ. ಡಿವಿಡೆಂಡ್ ಲಾಭಾಂಶ RBI ಅನುಮತಿ ಕೊಟ್ಟರೆ ಮಾತ್ರ ಉಳಿದದ್ದು ಮೀಸಲು ನಿಧಿಗೆ ವರ್ಗಾಯಿಸಲಾಗುವುದು. ಇದು ಶೇಕಡಾ 10% ಆದರೆ 11,51,354 ರೂಪಾಯಿ ಆಗುತ್ತದೆ. ಇನ್ನು ಕರಡು ಸಾಲದ ನಿಧಿಗೆ ಉಳಿದ ಲಾಭಾಂಶದಲ್ಲಿ ಹೇಳುವುದಾದರೆ ಶೇಕಡಾ 10% 10,115 ರೂಪಾಯಿ. ಕಟ್ಟಡ ನಿಧಿ ಉಳಿದ ಲಾಭಾಂಶದಲ್ಲಿ 15% ಆಗುತ್ತೆ, 13,656 ರೂಪಾಯಿ. ಸದಸ್ಯರ ಮರಣೋತ್ತರ ನಿಧಿ ಉಳಿದ ಲಾಭಾಂಶದಲ್ಲಿ ಶೇಕಡಾ 10% ಆದರೆ 7,738 ರೂಪಾಯಿ. ಇನ್ನು ಲಾಭಾಂಶ ಸಮೀಕರಣ ನಿಧಿ ಹೊಂದಿದೆ. ಉಳಿದ ಲಾಭಾಂಶದ ಶೇಕಡಾ 10% ಆದರೆ 6,964 ರೂಪಾಯಿ. ಪ್ರಪೋಗಂಡ ನಿಧಿ ಅಂದರೆ ಉಳಿದ ಲಾಭಾಂಶದ
ಬೆಲೆ ಶೇಕಡ 10%, ಅಂದರೆ ಮೊತ್ತದಲ್ಲಿ 6,895 ರೂಪಾಯಿ. ಇನ್ನು ಗೋಲ್ಡನ್ ಜೂಬ್ಲಿ ಫಂಡ್, ಆ ಮಹೋತ್ಸವ ನಿಧಿಗೆ ಉಳಿದ ಲಾಭಾಂಶದಲ್ಲಿ ಶೇಕಡ 10% ಆದರೆ 5,578 ರೂಪಾಯಿ. ಇನ್ನು ಸಹಕಾರಿ ಅಭಿವೃದ್ಧಿಯ ನಿಧಿ ಉಳಿದ ಲಾಭಾಂಶದ ಪ್ರಕಾರ ಶೇಕಡ 10% ಆದರೆ 5,021 ರೂಪಾಯಿ. ಇನ್ನು ಸಿಬ್ಬಂದಿ ಕ್ಷೇಮ ನಿಧಿ ಉಳಿದ ಲಾಭಾಂಶದ ಪ್ರಕಾರ ಶೇಕಡ ಕೇವಲ 1% ಇರುತ್ತೆ, 451 ರೂಪಾಯಿ. ಉಳಿದದ್ದು ಕಾಯ್ದೆಬದ್ಧ ಮೀಸಲು ನಿಧಿಗೆ ಏನೂ ಇಲ್ಲ, ಶೇಕಡಾವಾರು, ಆದರೆ 44,731 ರೂಪಾಯಿ ಮತ್ತು 71 ಪೈಸೆ, 44,739 ರೂಪಾಯಿ 71 ಪೈಸೆ. ಒಟ್ಟು ನಮ್ಮದು ಉಳಿತಾಯದ 17,21,307 ರೂಪಾಯಿ 71 ಪೈಸೆ. ಇಷ್ಟು ನಮ್ಮ 2024-25ನೇ ಸಾಲಿನ ಲಾಭ ವಿಂಗಡಣೆ ಆಗಿರುತ್ತದೆ. ಕೇಳಿದಂಥ ಎಲ್ಲ ಸದಸ್ಯರಿಗೆ ಶರಣಾರ್ಥಿಗಳು. ಅಭಿವೃದ್ಧಿ ಮಹಿಳಾ ಸಹಕಾರ ಬ್ಯಾಂಕ್ ನಿಯಮಿತದ ಸಂಸ್ಥಾಪಕ ಉಪಾಧ್ಯಕ್ಷೆಯಾಗಿದ್ದ ಶ್ರೀಮತಿ ಶಕುಂತಲಾ ಬಸವರಾಜ್ ಭೀಮಳ್ಳಿ ಅವರ ಅಗಲಿಕೆಗಾಗಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಧ್ಯಕ್ಷರ ಅನುಮತಿಯ ಮೇರೆಗೆ ಇತರೆ ವಿಷಯಗಳು ಮಂಡಿಸಲಾಯಿತು. ಅಭಿನಂದನೆಗಳು. ಇದು ಸಹ ಸದಸ್ಯತ್ವ ಅಂತ ಮೆನ್ಷನ್ ಮಾಡಿದ್ರಲ್ಲ, ಇದು ಏನು ಅರ್ಥ ಆಗಲಿಲ್ಲ ನಮಗೆ. ಇದು 1 ವರ್ಷ ಕಡಿಮೆ ಅಂದರೆ ಆಮೇಲೆ ಕಡಿಮೆ ಆಗ್ತಾ ಇದೆ. ಮೊದಲು 268 ಇತ್ತು, ಆಮೇಲೆ 66, ಆಮೇಲೆ 62, 742, 746 ಇದೆ. ಇದು ನಮಗೆ ಅರ್ಥ ಆಗಿಲ್ಲ ಸಹ ಸದಸ್ಯತ್ವ. ಅದೇ ರೀತಿಯಾಗಿ ನನ್ನಲ್ಲಿ ಏನು ಸಜೆಷನ್ ಅಂದರೆ, ಎಲ್ಲಕ್ಕೂ ಫೋನ್ ನಂಬರ್ಸ್ ಎವ್ರಿ ಟೈಮ್ ಕಲೆಕ್ಟ್ ಮಾಡ್ತೀರ, ವಾಟ್ಸಪ್ ಗ್ರೂಪ್ ಮಾಡಿದ್ದೀರ ಅಂತೀರಿ, ಯಾಕಂದ್ರೆ ಇಂಪ್ಲಿಮೆಂಟ್ ಆಗ್ತಿಲ್ಲ. ಸ್ವಲ್ಪ ನೀವು ಪರ್ಸ್ನಲಿ ತಗೊಂಡು ಫಾಲೋ ಅಪ್ ಮಾಡಿದ್ರು ಒಳ್ಳೆಯದಾಗುತ್ತೆ. ನೀವು ಇದನ್ನೇನು ಪೇಪರ್ ಖರ್ಚು ಅದು ಹಾಕ್ತಿರಲ್ಲ, ಅದು ಉಳಿತಾಯ ಆಗುತ್ತೆ. ನಂತರದಲ್ಲಿ ಸಾಲಗಾರರು ಸರಿಯಾದ ರೀತಿಯಲ್ಲಿ ಸಾಲ ಮರುಪಾವತಿ ಮಾಡಿದ್ದಕ್ಕಾಗಿ ಅವರನ್ನ ಸನ್ಮಾನಿಸಲಾಯಿತು. ಅಲ್ಲದೆ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಕೊನೆಯಲ್ಲಿ ಕಾರ್ಯಕ್ರಮದ ಕುರಿತಾಗಿ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷೆ ಮಾತನಾಡಿದ್ರು. ಅಭಿವೃದ್ಧಿ ಮಹಿಳಾ ಬ್ಯಾಂಕಿನ ಸಹಕಾರ ಬ್ಯಾಂಕಿನ 31ನೇ ವಾರ್ಷಿಕ ಮಹಾಸಭೆಗೆ ನಾವೆಲ್ಲರೂ ಇಲ್ಲಿ ಕೂಡಿದ್ದೀವಿ. ಎಲ್ಲರೂ ನಾವು 17 ಮಂದಿ ಡೈರೆಕ್ಟರ್ಸು ಎಲ್ಲರೂ ಇದು ಕಾರ್ಯಕ್ರಮ ಮಾಡೋಕೆ ಇಲ್ಲಿ ಕೂಡಿದ್ದೀವಿ. ನೀವು ನಮ್ಮ ಬ್ಯಾಂಕ್ ಏಳಿಗೆ ಆಗಲಿ ಅಂಥೇಳಿ ನಾವೆಲ್ಲನೂ ಹೇಳಿದ್ದೀವಿ. ನಮ್ಮ ಬ್ಯಾಂಕಿನ ಬಗ್ಗೆ ನಾವೇನೇನು ಕೆಲಸ ಮಾಡಿದ್ದೇವೆ, ಏನೇನಿಲ್ಲ, ಒಂದು ವರ್ಷದ ತನಕ ಏನು ಲಾಭ ಹಾನಿ ಏನು ಎಲ್ಲರೂ ನಾವು ಇವತ್ತು ಜನರಲ್ ಬಾಡಿ ಮೀಟಿಂಗ್ನಾಗ ಎಲ್ಲರಿಗೂ ತಿಳಿಸಿ ಹೇಳಿದ್ದೀವಿ. ಎಲ್ಲರ ಕಡೆಯಿಂದನೂ ನಮಗೆ ಅನುಮೋದನೆ ಸಿಕ್ಕಿದೆ. ಎಲ್ಲರೂ ನಾವು ಶೇರ್ ಹೋಲ್ಡರ್ಸಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಅಭಿವೃದ್ಧಿ ಮಹಿಳಾ ಸಹಕಾರ ಬ್ಯಾಂಕಿನ 31ನೇ ವಾರ್ಷಿಕ ಮಹಾಸಭೆ ಇಲ್ಲಿ ಗುಲ್ಬರ್ಗ ನಗರದಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಸ್ತಾ ಇದ್ದೀವಿ. ತುಂಬ ಹೆಮ್ಮೆ ವಿಷಯ. ನಮ್ಮ ಬ್ಯಾಂಕಿನ ಕಾರ್ಯಕ್ಷೇತ್ರ ಪೂರಾ ಗುಲ್ಬರ್ಗ ಡಿಸ್ಟಿಕ್ ಆಗಿದೆ, ಪ್ರತಿಯೊಂದು ತಾಲೂಕು. ನಮ್ಮದು ಮುಖ್ಯ ಉದ್ದೇಶ ಏನಂದರೆ, ಪ್ರತಿಯೊಬ್ಬ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು. ಅವರಿಗೆ ಬೇಕಾದ ಸಹಾಯ ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲ ಮಹಿಳೆಯರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಧೈರ್ಯವಾಗಿ ಮುಂದೆ ಬಂದು ನಮ್ಮ ಬ್ಯಾಂಕಿನ ಸಹಾಯವನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ. ಆರ್ಥಿಕವಾಗಿ ಮುಂದೆ ಬಂದರೆ ಒಂದು ಮಹಿಳೆ ತನ್ನ ಕುಟುಂಬಕ್ಕೆ ಬೆನ್ನೆಲುಬಾಗಿರ್ತಾಳೆ. ಅವಳೇ ಸ್ಟ್ರಾಂಗ್ ಇದ್ದರೆ ಫ್ಯಾಮಿಲಿ ಬೇಕಾದಷ್ಟು ಪ್ರೋಗ್ರೆಸ್ ಆಗ್ಬೋದು. ಅದಕ್ಕೆ ನನ್ನ ವಿನಂತಿ ಏನಂದರೆ, ಎಲ್ಲ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೆದು ನಮ್ಮ ಕರ್ನಾಟಕ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಕರ್ನಾಟಕ ಮತ್ತು ಭಾರತಕ್ಕೆ ಮಾದರಿ ಆಗಬೇಕು. ನಮ್ಮ ಅಭಿವೃದ್ಧಿ ಬ್ಯಾಂಕ್ ಪೂರಾ ಭಾರತಕ್ಕೆ ಒಂದು ಮಾದರಿ ಆಗಬೇಕಂತೇಳಿ ನಾವು ಕನಸು ಕಾಣ್ತಾ ಇದ್ದೀವಿ. ಅದು ಸದುಪಯೋಗ ಆಗಬೇಕಾದ್ರೆ ಎಲ್ಲರೂ ನಮ್ಮ ಜೊತೆ ಕೈಗೂಡಿಸಿ ಮುಂದುವರಬೇಕಂತ ನಾನು ವಿನಂತಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.